ಈ ವಿಡಿಯೋಲಿ 28 ಆರ್ ಕ್ವಶನ್ ಮಾಡೋಣ. ಓಕೆ, ಅದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ, ಅದನ್ನ ಸಾಲ್ವ್ ಮಾಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ 1 by secant a minus 1 plus 1 by secant a plus 1 is equal to 2 cosecant a cot a ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಏನು, ಟೇಕ್ LHS ತಗೋಬೇಕು. ಓಕೆ, ಸೊ LHS ಏನಿದೆ, 1 divided by secant a minus 1 plus 1 divided by secant a plus 1. ಓಕೆ, ಸೊ ನಿಮಗೆ ಫಸ್ಟ್ ಸ್ಟೆಪ್ ಏನ್ ಗೊತ್ತಿರ್ಬೇಕಂದ್ರೆ ಯಾವಾಗ್ಲೂ ಓಕೆ ಎಲ್ಲವನ್ನ ಸೈನ್ ಕಾಸಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ಈ ಸೀಕೆಂಡ್ ನಾನು ಕಾಸಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಸೀಕೆಂಡ್ ನ ಕಾಸಿಗೆ ಕನ್ವರ್ಟ್ ಮಾಡಿದ್ರೆ 1 by cos ಆಗುತ್ತೆ ಮೈನಸ್ 1 ಪ್ಲಸ್ ಇಲ್ಲಿ ಕೂಡ ಸೀಕೆಂಡ್ ನ ಕಾಸಿಗೆ ಕನ್ವರ್ಟ್ ಮಾಡಿದ್ರೆ 1 by cos a ಪ್ಲಸ್ 1 ಆಗುತ್ತೆ. ಓಕೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 1 divided by ಓಕೆ, ಈಗ ಡಿನಾಮಿನೇಟರ್ ಅಲ್ಲಿ ಓಕೆ ಎಲ್ಸಿಎಂ ಕಾಸ್ ಎ ಮತ್ತೆ 1 ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಕಾಸ್ ಎನೇ ಬರುತ್ತೆ. ಓಕೆ, ಈಗ ಇಲ್ಲಿ ರಫ್ ಕಾಲಮ್ ಬರೀತೀನಿ. ಇಲ್ಲಿ ಫಸ್ಟ್ ನಂಬರ್ ತಗೊಳ್ರಿ, ಫಸ್ಟ್ ನಂಬರ್ ಏನಿದೆ 1 by cos a. ಓಕೆ, ಇಂಟು ಎಲ್ಸಿಎಂ ಏನು ಕಾಸ್ ಎ ಇದೆ, ಏನಾಯ್ತು ನಿಮ್ಗೆ ಕಾಸ್ ಎ ಕ್ಯಾನ್ಸಲ್ ಆಗಿ 1 1 1. ಸೊ ಆ 1 ನ ಇಲ್ಲಿ ಬರಿತೀನಿ, ಇಲ್ಲಿ ಮೈನಸ್ ಇದೆ ಮೈನಸ್ ಬರಿತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಸೆಕೆಂಡ್ ನಂಬರ್ ಏನಿದೆ 1 by 1 ಇದೆ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1 by 1 ಇಂಟು ಕಾಸ್ ಎನೇ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರ್ತೀವಿ, ಕಾಸ್ ಎ ಅಂತ ಬರಿತೀವಿ ಪ್ಲಸ್ 1 divided by ಓಕೆ, ಇಲ್ಲಿ ಕೂಡ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಓಕೆ, ಈಗ ಈ ಡಿನಾಮಿನೇಟರ್ ಗೆ ಕಾಸ್ ಎ ಮತ್ತೆ 1 ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಕಾಸ್ ಎನೇ ಬರುತ್ತೆ. ಓಕೆ, ಈಗ ನೋಡ್ರಿ 1 by cos a ಈ ನಂಬರ್ ತಗೊಂಡ್ರೆ ಫಸ್ಟ್ ನಂಬರ್ ತಗೊಂಡಿವಿ ಇಲ್ಲಿ ಇಂಟು ಎಲ್ಸಿಎಂ ಏನು ಕಾಸ್ ಎ, ಸೇಮ್ ಅದೇ ರೀತಿ ಕಾಸ್ ಎ ಕ್ಯಾನ್ಸಲ್ ಆಗಿ 1 1 1 ಬರುತ್ತೆ, ಇಲ್ಲಿ 1 ಬರೀತೀನಿ ಪ್ಲಸ್ ಸೆಕೆಂಡ್ ನಂಬರ್ ಇಲ್ಲಿ ಕೂಡ 1 by 1 ಇದೆ, 1 by 1 ಇಂಟು ಕಾಸ್ ಎ, ಎಲ್ಸಿಎಂ ಕಾಸ್ ಎ ಇದೆ, 1 by 1 ಇಂಟು ಕಾಸ್ ಏನಾಯ್ತು, ಕಾಸ್ ಎನೇ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ ರಫ್ ಕಾಲಮ್ ಏನ್ ಮಾಡ್ತೀನಿ, ಎರೇಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ. ಓಕೆ, ಈಗ 1 ಓಕೆ, ಈ ಡಿವೈಡ್ ಬೈ ಇರೋದ್ನ ಇಲ್ಲಿ ಇದೆ ಅಲ್ಲ, ಈ ಡಿವೈಡ್ ಬೈ ಇರೋದ್ನ ಇಂಟು ಅಂತ ಬರ್ಕೊಂಡ್ರೆ ಸೊ ಇದೇನಾಗುತ್ತೆ, ಇದಿಷ್ಟು ರೆಸಿಪ್ರೋಕಲ್ ಆಗುತ್ತೆ. ಸೊ ಅವಾಗ ಏನಾಯ್ತು, 1 ಇಂಟು ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಆಯ್ತು. ಓಕೆ, ಪ್ಲಸ್ ಇಲ್ಲಿ ಕೂಡ ಅಷ್ಟೇ 1 ಓಕೆ 1 ಇದೆ. ಓಕೆ, ಈ ಡಿವೈಡ್ ಬೈ ಇರೋದ್ನ ಇಂಟು ಬರ್ಕೊಂಡ್ರೆ ಓಕೆ, ಈ ಡಿವೈಡ್ ಬೈ ಇರೋದ್ನ ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಇದಿಷ್ಟು ರೆಸಿಪ್ರೋಕಲ್ ಆಗುತ್ತೆ. ಸೊ ಏನಾಗುತ್ತೆ, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಆಗುತ್ತೆ. ಹೌದಾ, ಸೊ ಈಗ ನೀವು ನೋಡಿದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಇರುತ್ತೆ. ಸೊ ಏನಾಯ್ತು, ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಇಲ್ಲಿ ಕೂಡ ಅಷ್ಟೇ 1 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಇರುತ್ತೆ, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಓಕೆ, ಈಗ ನೀವು ನೋಡಿದ್ರೆ ಇವ್ರಿಬ್ಬರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ ಕಾಸ್ ಎ ಇದೆ, ಇಲ್ಲಿ ಕಾಸ್ ಎ ಇದೆ, ಅದನ್ನ ಕಾಮನ್ ತೆಗೆದು ಬಿಡ್ತೀನಿ. ಓಕೆ, ಅವಾಗ ಏನ್ ಉಳಿತು, 1 divided by 1 ಮೈನಸ್ ಕಾಸ್ ಎ. ಓಕೆ, ಇದರಲ್ಲಿ ಕಾಸ್ ಎ ತೆಗೆದ್ರೆ ಇದು ಉಳಿತು ಪ್ಲಸ್ ಈ ನಂಬರ್ ಅಲ್ಲಿ ಕಾಸ್ ಎ ತೆಗೆದ್ರೆ ಏನ್ ಉಳಿತು, 1 divided by 1 ಪ್ಲಸ್ ಕಾಸ್ ಎ ಉಳಿತು. ಓಕೆ, ಈಗ ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ, ಕಾಸ್ ಎ. ಓಕೆ, ಈಗ ಇವೆರಡು ನಂಬರ್ ಅಲ್ಲಿ ಎಲ್ಸಿಎಂ ತಗೊಂಡ್ರೆ ಡಿನಾಮಿನೇಟರ್ ಸೊ ಏನ್ ಬರುತ್ತೆ, 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ. ಓಕೆ, ಇದು ಬಂದು ಎಲ್ಸಿಎಂ ಬರುತ್ತೆ. ಹೌದಾ, ಸೊ ಈಗ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಇದು ಬರುತ್ತೆ. ಈಗ ಏನ್ ಮಾಡ್ರಿ, ಈ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ರಫ್ ಕಾಲಮ್ ಅಲ್ಲಿ ಈ ರಫ್ ಕಾಲಮ್ ನಲ್ಲಿ ಫಸ್ಟ್ ನಂಬರ್ ತಗೊಳ್ರಿ, 1 by 1 ಮೈನಸ್ ಕಾಸ್ ಎ ಇಂಟು ಓಕೆ ಎಲ್ಸಿಎಂ ಏನಿದೆ ಅದನ್ನ ಬರೀರಿ ಇಂಟು ಎಲ್ಸಿಎಂ ಮಾಡ್ರಿ. ಓಕೆ, ಈ ಕಡೆ ಸೈಡಿಗೆ ಬರಿತೀನಿ. ಎಲ್ಸಿಎಂ ಏನು 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. ಸೊ ಅವಾಗ ಏನಾಯ್ತು, 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, 1 ಪ್ಲಸ್ ಕಾಸ್ ಎ ಉಳಿತು.
ಸೊ ಇಲ್ಲಿ ಏನ್ ಬರಿತೀನಿ 1 ಪ್ಲಸ್ ಕಾಸ್ ಎ ಅಂತ ಬರಿತೀನಿ. ಓಕೆ, ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಬರಿತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ಏನಿದೆ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇದೆ ಇಂಟು, ಸೊ ಎಲ್ಸಿಎಂ ಏನಿದೆ, ಎಲ್ಸಿಎಂ ಬಂದ್ಬಿಟ್ಟು 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದೆ. ಸೊ ಏನಾಯ್ತು 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು 1 ಮೈನಸ್ ಕಾಸ್ ಎ. ಇಲ್ಲಿ ಏನ್ ಬರ್ತೀನಿ 1 ಮೈನಸ್ ಕಾಸ್ ಎ. ಈಗ ನೀವು ನೋಡಿದ್ರೆ ಪ್ಲಸ್ ಕಾಸ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಈ ರಫ್ ಕಾಲಮ್ ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಏನ್ ಉಳಿತು ನೋಡ್ರಿ, ಇಲ್ಲಿ 1 ಪ್ಲಸ್ 1 ಏನಾಯ್ತು 2 ಆಯ್ತು. ಸೊ ಕಾಸ್ ಎ ಇಂಟು ಓಕೆ 2 ಡಿವೈಡೆಡ್ ಬೈ, ಈಗ ನೀವು ಡಿನಾಮಿನೇಟರ್ ನೋಡಿದ್ರೆ ಇದು ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ ತಾನೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಏನ್ ಬರಿಬೋದು ನಾನು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೋದು. ಓಕೆ, ಸೊ ಇಲ್ಲಿ ಬ್ರಾಕೆಟ್ ನ ಬೇಕಿದ್ರೆ ಬರೀ, ಇಲ್ಲಿ ಯಾವ ಫಾರ್ಮ್ಲ ಯೂಸ್ ಮಾಡಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ಲ ಯೂಸ್ ಮಾಡಿದೆ. ಈಗ ಕಾಸ್ ಎ ಇಂಟು 2 ಡಿವೈಡೆಡ್ ಬೈ 1 ಸ್ಕ್ವೇರ್ ಎಷ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಈಗ ನಿಮ್ಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಫಾರ್ಮ್ಲಾ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ ನಾನು ಸೈನ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಈ ಪ್ಲಸ್ ಕಾಸ್ ಸ್ಕ್ವೇರ್ ಹಾಕೊಡೋದ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರಿಬೋದು ನಾನು, ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ನಾನೇನು 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರಿಬೋದು, ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಸೊ ನಮಗೆ ಈ ಫಾರ್ಮುಲಾ ಇದೆ ಏನ್ ಗೊತ್ತಾಯ್ತು, 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಕಾಸ್ ಎ ಇಂಟು 2 ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ನಾವೇನ್ ಬರಿಬೋದು, ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು. ಓಕೆ, ಈಗ ನೀವು ನೋಡಿದ್ರೆ ಕಾಸ್ ಎ ಓಕೆ ಇಂಟು 2 ಓಕೆ, ಈ ಸೈನ್ ಸ್ಕ್ವೇರ್ ಏನ ನಾನು ಏನ್ ಬರಿಬೋದು, ಸೈನ್ ಎ ಇಂಟು ಸೈನ್ ಎ ಅಂತ ಬರಿಬೋದಾ. ಓಕೆ, ಈಗ ಆ ತರ ಬರ್ದ ತಕ್ಷಣ ಇದೇನಾಗುತ್ತೆ ನೋಡ್ರಿ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಸೈನ್ ಎ. ಓಕೆ, ಸೊ ಈಗ ನಾನೇನ್ ಮಾಡ್ಬಿಡ್ತೀನಿ 2 ಇಂಟು ಸಪರೇಟ್ ಬರ್ತೀನಿ, ಕಾಸ್ ಎ ಬೈ ಸೈನ್ ಎ ಇಂಟು 1 ಬೈ ಸೈನ್ ಎ ಅಂತ ಬರ್ತೀನಿ. ಓಕೆ, ಸೊ ಇಲ್ಲಿ ನಥಿಂಗ್ ಬಟ್ 2 ಸಪರೇಟ್ ಬರ್ತೀನಿ, ಕಾಸ್ ಬೈ ಸೈನ್ ಎ ಡಿವೈಡೆಡ್ ಬೈ ಓಕೆ ಇಲ್ಲಿ ಕೂಡ 1 ಬೈ ಸೈನ್ ಎ ಅಂತ ಬರ್ತೀನಿ. ಈಗ ಕಾಸ್ ಬೈ ಸೈನ್ ಅಂದ್ರೆ ನಥಿಂಗ್ ಬಟ್ ಏನು, ಕಾಸ್ ಬೈ ಸೈನ್ ಕಾಟ್ ಎ ಆಗುತ್ತೆ ಇಂಟು 1 ಬೈ ಸೈನ್ ಅಂದ್ರೆ ಏನು, ಕೊಸಿಕೆಂಟ್ ಎ ಆಗುತ್ತೆ. ಸೊ ನಮಗೆ ಆನ್ಸರ್ ಏನ್ ಬಂತು ಈಗ 2 ಕಾಟ್ ಎ ಕೊಸಿಕೆಂಟ್ ಎ ಬಂತು. ಇದನ್ನ ನಾವು ಉಲ್ಟಾ ಕೂಡ ಬರಿಬಹುದು, 2 ಕೊಸಿಕೆಂಟ್ ಎ ಕಾಟ್ ಎ ಅಂತ ಕೂಡ ಬರಿಬಹುದು. ಸೊ ಇದೇ ಬಂದ್ಬಿಟ್ಟು RHS. ಓಕೆ, ಸೊ ಈಗ ನೀವು ನೋಡೋ ನಮ್ಗೆ ಆನ್ಸರ್ ಏನು 2 ಕೊಸಿಕೆಂಟ್ ಎ ಕಾಟ್ ಎ. ಈಗ ನಾವು ಪ್ರೂವ್ ಮಾಡ್ಬೇಕಾಗಿದ್ದು ಅದೇ 2 ಕೊಸಿಕೆಂಟ್ ಎ ಕಾಟ್ ಎ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಓಕೆ, ನಾವು ಅದನ್ನ ಇಲ್ಲಿ ಪ್ರೂವ್ ಮಾಡಿದೀವಿ. ಓಕೆ, ಸೊ 2 ಕೊಸಿಕೆಂಟ್ ಇಂಟು ಕಾಟ್ ಎ ಇಸ್ ಈಕ್ವಲ್ ಟು RHS. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ 2 ಸೆಟ್ ಇದೆ. 2 ಸೆಟ್ ಅವ್ರು ಕೊಟ್ಟಿದ್ದಾರೆ, ಸೆಟ್ 1 ಸೆಟ್ 2. ಅವೆರಡು ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.